ಟ್ರೈನ್ ಅಂದರೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ರಿವ್ಯೂ ಮಾಡ್ತಿರುವ ಕನ್ನಡದ ಕ್ಲಾಸಿಕ್ ಮಾಸ್ ಸಿನಿಮಾ ಮಹಾದೇವ್ ಅಂತ ಹೇಳ್ಬೋದು. ಈ ಸಿನಿಮಾ ಯಾಕೆ ಇಷ್ಟು ಸ್ಪೆಷಲ್, ಇವತ್ತಿಗೂ ಯಾಕೆ ಜನ ಈ ಸಿನಿಮಾ ಅನ್ಕೊಂಡು ನೋಡ್ತಾರೆ, ನೋಡೋಣ. ಮಹಾದೇವ ಒಂದು ಪವರ್ಫುಲ್ ಮಾಸ್ ಆ್ಯಕ್ಷನ್ ಡ್ರಾಮಾ ಅಂತ ಹೇಳ್ಬೋದು. ಒಬ್ಬ ಸಿಂಪಲ್ ವ್ಯಕ್ತಿಗೆ ಸರ್ಕಮ್ಟೆನ್ಸಿಂದ ಪವರ್ಫುಲ್ ಪರ್ಸನಾಲಿಟಿ ಆಗುತ್ತೆ ಅನ್ನೋದನ್ನು ಕೂಡ ತೋರಿಸುತ್ತೆ ಅಂತ ಹೇಳ್ಬೋದು. ಫ್ಯಾಮಿಲಿ ಎಮೋಷನ್, ರಿವೆಂಜ್ ಎಲಿಮೆಂಟ್ ಮತ್ತು ಆ್ಯಕ್ಷನ್ ಮಿಕ್ಸ್ ಆಗಿರುವ ಸ್ಟೋರಿ ಮುಂದುವರಿಯೋದು ಅಂತ ಹೇಳ್ಬೋದು. ಹೀರೋ ಟ್ರಾನ್ಸ್ಫರೆನ್ಸ್ ಈ ಸಿನಿಮಾದ ಮೇನ್ ಹೈಲೈಟ್ ಅಂತ ಹೇಳ್ಬೋದು. ಮಾಸ್ ಮತ್ತು ಆ್ಯಕ್ಷನ್ ಅಂತ ಹೇಳ್ಬೋದು. ಈ ಸಿನಿಮಾದ ಬಿಗ್ಗೆಸ್ಟ್ ಸ್ಟ್ರೆಂತ್ ಮಾಸ್ ಸೀನ್ ಅಂತ ಹೇಳ್ಬೋದು. ಡೈಲಾಗ್, ಫೈಟ್ಸ್ ಮತ್ತು ಹೀರೋ ಎಲಿಮೆಂಟ್ಸ್ ಕೂಡ ಸೀನ್ ಥಿಯೇಟರ್ನಲ್ಲಿ ಕೂಡ ಖುಷಿ ಕೊಡುತ್ತೆ ಅಂತ ಹೇಳ್ಬೋದು. ಶಿವನ ಸ್ಟೈಲ್ ಆ್ಯಕ್ಷನ್ ಸೀನ್ ಇನ್ನು ಕೂಡ ಪವರ್ಫುಲ್ ಫೀಲ್ ಕೊಡುತ್ತೆ ಅಂತ ಹೇಳ್ಬೋದು. ಇನ್ನು ಪರ್ಫಾರ್ಮೆನ್ಸ್ ಬಗ್ಗೆ ಕೂಡ ನೋಡೋದಾದರೆ ಶಿವರಾಜ್ ಕುಮಾರ್ ಅವರ ಪರ್ಫಾರ್ಮೆನ್ಸ್ ಈ ಸಿನಿಮಾದ ಸೋಲ್ ಅಂತ ಹೇಳ್ಬೋದು. ಅವರ ಎನರ್ಜಿ, ಡೈಲಾಗ್ ಡೆಲಿವರಿ ಮತ್ತು ಸೀನ್ ಪ್ರೆಸೆನ್ಸ್ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಸಪೋರ್ಟಿಂಗ್ ಆ್ಯಕ್ಟರ್ ಕೂಡ ಸ್ಟ್ರಾಂಗ್ ಇಂಪ್ಯಾಕ್ಟ್ ಕೊಡ್ತಾರೆ ಅಂತ ಹೇಳ್ಬೋದು. ಇನ್ನು ಡೈರೆಕ್ಷನ್ ಮತ್ತು ಮ್ಯೂಸಿಕ್ ಬಗ್ಗೆ ಕೂಡ ನೋಡಿದ್ರೆ ಡೈರೆಕ್ಷನ್ ಸಿಂಪಲ್ ಆದರೆ ಎಫೆಕ್ಟಿವ್ ಅಂತ ಹೇಳ್ಬೋದು. ಸ್ಟ್ರಾಂಗ್ ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಡಿಯನ್ಸ್ಗೆ ಕನೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ಸಿನಿಮಾಗ್ರಫಿ ಈ ಆಗಿದೆ ಅಂತ ಕೂಡ ನೋಡೋದಾದರೆ ಮಹಾದೇವ ಸಿನಿಮಾದಲ್ಲಿ ಪವರ್ಫುಲ್ ಮಾಸ್ ಮೂಮೆಂಟ್ಸ್ ಅಂತ ಹೇಳ್ಬೋದು ವರ್ಕ್ ಆಗಿದೆ ಅಂತ ಹೇಳ್ಬೋದು. ಇನ್ನು ಶಿವಣ್ಣ ಅವರ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಇಮೋಷ್ನಲ್ ಕನೆಕ್ಟ್ ಅಂತ ಹೇಳ್ಬೋದು. ನೆಗೆಟಿವ್ ಬಗ್ಗೆ ಕೂಡ ನೋಡೋದಾದ್ರೆ ಕೆಲವು ಸೀನ್ಸ್ ಔಟ್ಡೇಟೆಡ್ ಫೀಲ್ ಬರ್ಬೋದು. ಪ್ರಿಡಿಕ್ಟೇಬಲ್ ಸ್ಟೋರಿ ಪ್ಯಾಟರ್ನ್ ಅಂತ ಹೇಳ್ಬೋದು. ಫೈನಲ್ ಆಗಿ ಏನು ಈ ಸಿನಿಮಾ ಅಂದ್ಕೊಂಡು ನೋಡ್ಬೋದು, ನೋಡಲೇಬಾರ್ದು ಅಂತ ಕೂಡ ನೋಡಿದರೆ ಓವರಾಲ್ ಹೇಳಿದರೆ ಮಹಾದೇವ ಒಂದು ಎವರ್ಗ್ರೀನ್ ಮಾಸ್ ಎಂಟರ್ಟೈನರ್ ಅಂತ ಹೇಳ್ಬೋದು. ಶಿವಣ್ಣ ಫ್ಯಾನ್ಸ್ಗೆ ಇದು ಮಸ್ಟ್ ವಾಚ್ ಮೂವಿ ಅಂತ ಹೇಳ್ಬೋದು. ರೇಟಿಂಗ್ ಬಗ್ಗೆ ಕೂಡ ನೋಡಿದ್ರೆ ಇದರಲ್ಲಿ 3.8 ರೇಟಿಂಗ್ ಬೇಕಾಗುತ್ತೆ, ಯಾಕಂದರೆ ಅಷ್ಟರ ಮಟ್ಟಿಗೆ ಸಿನಿಮಾ ಕೂಡ ಗುಡ್ ಅಂತ ಹೇಳ್ಬೋದು. ಈ ಸಿನಿಮಾವನ್ನು ಕೂಡ ಯಾರೆಲ್ಲ ನೋಡಿಲ್ಲ ಅಂದರೆ ಆದಷ್ಟು ಬೇಗನೆ ನೋಡಿ, ಮತ್ತು ನಿಮಗೆ ಈ ಸಿನಿಮಾ ಕೂಡ ಸಿಗಲ್ಲ. ಆದಷ್ಟು ಸಿನಿಮಾ ಕೂಡ ನಿಮಗೆ OTT ಪ್ಲ್ಯಾಟ್ಫಾರ್ಮಲ್ಲಿ ಸಿಗುತ್ತೆ, ಬುಕ್ ಮೈ ಶೋಲ್ಲಿ ಸಿಗಲ್ಲ, ಯಾಕಂದರೆ ಆಲ್ರೆಡಿ ಕ್ಲೋಸ್ ಆಗಿದೆ. ಈ ಫುಲ್ ಮೂವಿಯನ್ನು ಕೂಡ ನೀವು ವಾಚ್ ಮಾಡಬೇಕಾದ್ರೆ OTT ಪ್ಲ್ಯಾಟ್ಫಾರ್ಮಿಗೆ ಒಂದು ಸಲ ನೋಡಿ. ಆ ಕಾಲಕ್ಕೆ